ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ತಾವು ನೋಡ್ಬೋದು, ತಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಿಮೆಂಟ್ ಕಂಪನಿ. ಇದು ಪೂರ್ತಿ ಕಂಪ್ನಿ ಇಲ್ಲಿಗಲ್ ಆಗಿದೆ. ಇದು 1ನೇ ಪ್ಲಾಂಟು ಮತ್ತು 2ನೇ ಪ್ಲಾಂಟು. ಇವಾಗ ಏನು ನಿರ್ಮಾಣ ಮಾಡ್ತಾಯಿದ್ದಾರೆ 2ನೇ ಪ್ಲಾಂಟು, ಅದು ಪೂರ್ತಿ ಇಲ್ಲಿಗಲ್ ಆಗಿದೆ. ಕಟ್ಟಡ ಕಟ್ಲತ್ತಾರ, ಬೃಹತ್ ಯಂತ್ರೋಪಕರಣ ಸ್ಥಾಪನೆ ಮಾಡ್ಲತ್ತಾರ, ಬಹುಮಡಿ ಕಟ್ಟಡಗಳು ಕಟ್ಲತ್ತಾರ. ಇದು 2-3 ವರ್ಷದಿಂದ ಇದೇ ರೀತಿ ಕಟ್ಟಡಗಳ ನಿರ್ಮಾಣ ಮತ್ತು ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದ್ರ ಕುರಿತು ಹಲವು ಬಾರಿ ತಾಲೂಕು ಪಂಚಾಯತ್ ಇಒ ಆದಂಥ ಚೆನ್ನಪ್ಪ ರಾಯಣ್ಣರವರಿಗೆ ಹೇಳಿದರೆ, ಯಾವುದೋ ಒಂದು ಕಟ್ಟಡ ಕಟ್ಲತ್ತಾರ ಬಿಡ್ರಿ ಅಂತ ಹೇಳ್ತಾರೆ ಅವರು. ಇಂಥ ಭ್ರಷ್ಟ, ಅಯೋಗ್ಯ, ನಾಲಾಯಕ್ ತಾಲೂಕು ಪಂಚಾಯತ್ ಇಒ ಚೆನ್ನಪ್ಪ ರಾಯಣ್ಣರವ್ರು ಮತ್ತು ಪ್ರಮೋಷನ್ ಮೇಲೆ ಪ್ರಮೋಷನ್ ಆಗಿ ಹೋಗ್ತಾರೆ, ಏನೂ ಕೆಲಸ ಮಾಡಲ್ಲ. ಯಾವುದೇ 2 ವರ್ಷದಿಂದ ನಾನು ಹೇಳ್ತಾ ಬಂದಿದ್ದೀನಿ. ನಾನು 1ನೇ ಪ್ಲಾಂಟ್ ಅಂತೂ ಇಲ್ಲಿಗಲ್ ಅದ, ಇದು 2ನೇ ಪ್ಲಾಂಟ್ನು ಕೂಡ ಇಲ್ಲಿಗಲ್ ಆಗಿ ನಿರ್ಮಾಣ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ. ಆದರೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಇವಾಗ ನಾನು RTIನಲ್ಲಿ ಕೇಳಿದ್ದೆ, ನಾನು ಮಾಹಿತಿ ಕೇಳಿದ್ದೆ. ನಾನು 4 ವರ್ಷದಿಂದ ಪೆಂಡಿಂಗ್ ಇದ್ದೀವು ಮಾಹಿತಿ ಆಗೋದಲ್ಲಿ. ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಅವು ಕೊಟ್ಟಿಲ್ಲ, ಅರ್ಧಂಬರ್ಧ ಕೊಟ್ಟಾರ. ಮತ್ತು ಈ 3 ತಿಂಗಳ ಮುಂಚೆ ಮತ್ತು ಹೊಸದಾಗಿ ನಾನು ಅರ್ಜಿ ಸಲ್ಲಿಸಿದ್ದೆ, ಅದು ಕೂಡ ಈಗ ಒಂದು 15 ದಿನ ಮುಂಚೆ ತಾಲೂಕು ಪಂಚಾಯತ್ ಇವರು ಒಂದು ಹೇರಿಂಗ್ ತೊಗೊಂಡಿದ್ದರು. 1 ವಾರದಲ್ಲಿ ಕೊಡ್ತೀನಿ ಅಂಥೇಳಿ ಬೆನಕಳ್ಳಿ PDO ಮತ್ತು ಕೂಡ್ಲಾ PDO ಯಾರು ಇನ್ನವರಿಗೆ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡೋದೇ ವಂಚನೆ ಮಾಡ್ತಿದ್ದಾರೆ, ನನಗೆ ಭಾಳ ಸತಾಯಿಸ್ತಾ ಇದ್ದಾರೆ. ಇದು ಪೂರ್ತಿ ಕಂಪ್ನಿ ಇಲ್ಲಿಗಲ್ ಆಗಿ ಸ್ನೇಹಿತರೆ. ಇದೇನು ಕರ್ನಾಟಕ ಭೂಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಎನ್ ಎ ಮಾಡ್ಕೊಳ್ಬೇಕಾಗಿತ್ತು, ಎನ್ ಎ ಮಾಡ್ಕೊಂಡಿಲ್ಲ. ಇದು ಎನ್ ಎ ಇಲ್ಲದೆ ಇದು ನಿರ್ಮಾಣ ಆಗಿದೆ ಸ್ನೇಹಿತರೆ. ಇದು ಪೂರ್ತಿ ಈ ಕಂಪ್ನಿ ಅಂತ ತಾವು ನೋಡ್ತಾ ಇದ್ದೀರಿ. ಇದು ಪೂರ್ತಿ ವಿಥೌಟ್ ಎನ್ ಎ. ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಕಟ್ಟಡ ಕಟ್ಟಬೇಕಾದ್ರೆ ಎಷ್ಟು ಪರೇಶಾನ್ ಮಾಡ್ತಾರೆ ಅವರಿಗೆ. ಆದರೆ ಇಂಥ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪ್ನಿಗಳು ಇಲ್ಲಿಗಲ್ ಆಗಿವೆ. ಈ ಕಂಪ್ನಿ ಕೂಡ ಇಲ್ಲಿಗಲ್ ಆಗಿದೆ. ಇದು 2012ರಿಂದ ನಾನು ಕಾಂಪೇಟ್ ಕೊಡ್ತಾ ಇದ್ದೀನಿ. 2017ರಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರ್ದೀನಿ, ಎಲ್ಲರಿಗೂ ಬರ್ದೀನಿ. ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರದ ಮಟ್ಟ ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಎಲ್ಲರಿಗೆ ಬರ್ದೀನಿ. ಆದರೆ ತಾಲೂಕು ಪಂಚಾಯತ್ ಇಒ, DC, AC ಮತ್ತು ಸರ್ಕಾರಿ ಜಮೀನು ಕೂಡ ಇವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಇವರು 30 ವರ್ಷ ಅಂತ ಲೀಸ್ ತೊಗೊಂಡಿದ್ದಾರೆ. ಮತ್ತಿದು 17 AB ವೈಲೇಷನ್ ಆಗಿದೆ ಮತ್ತು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅದು ವೈಲೇಷನ್ ಆಗಿದೆ. ಇದೆಲ್ಲ ಸರ್ಕಾರಿ ಜಮೀನು ಎಲ್ಲ ಅಷ್ಟು DK ರವರು ಇದ್ದಾಗ ಸಹಾಯಕ ಆಗ್ತಾರಂತ DK ರವರು ಇದ್ದಾಗ ಇದೆಲ್ಲ ಒಟ್ಟು ಗೌರ್ಮೆಂಟ್ ಲ್ಯಾಂಡ್ ಮಾಡಿದರು. ಇದು ಗೌರ್ಮೆಂಟ್ ಲ್ಯಾಂಡ್ 30 ವರ್ಷವರೆಗೆ ಲೀಸ್ ಕೊಟ್ಟದ. ಪ್ರತಿ ವರ್ಷ 1 ಎಕರೆಗೆ 10,000 ಅಂತ ಲೀಸ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವರ್ಷದ 333 ರೂಪಾಯಿ ಬೀಳ್ತಾ ಸ್ನೇಹಿತರೆ. ಇದೇ ರೈತರು ಇದೇ ಭೂಮಿ ಯಾವುದಾದ್ರೂ ಲೀಸಿಗೆ ಹಾಯ್ಕೋಬೇಕಾದ್ರೆ, ಜಮೀನು ಸಾಗುವಳಿ ಮಾಡಬೇಕಾದ್ರೆ ವರ್ಷಿಗೆ 10,000, 15,000, 20,000, 25,000ವರೆಗೆ ಹೋಗ್ತದೆ. ಮತ್ತು ಹಾಗೆ ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಪೊಲ್ಯೂಷನ್ ಹೆಂಗೆ ಬಿಡ್ತಾಯಿದ್ದಾರೆ, ಎಲ್ಲ ಪೂರ್ತಿ ಡಸ್ಟ್ ಬಂದು ಬೀಳ್ತಾ ಇದೆ. ತಾವು ಗಮನಿಸ್ಬೋದು ಯಾವ ರೀತಿ ರೈತರ ಜಮೀನಲ್ಲಿ ಯಾವ ರೀತಿ ಡಸ್ಟ್ ಬಂದು ಬೀಳ್ತಾ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಇದು ಎಲ್ಲ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಪ್ರಕಾರ ಕಟ್ಟಡ ಪರವಾನಗಿ ಪಡಿಬೇಕಾಗಿತ್ತು. ಕಟ್ಟಡ ಪರವಾನಗಿ ಪಡಲಾರದೆ ಇದು ನಿರ್ಮಾಣ ಮಾಡಿರ. ಮತ್ತು ಸೆಕ್ಷನ್ 66 ಪ್ರಕಾರ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕಾಗಿತ್ತು. ಅದು ಕೂಡ ಯಾವುದೇ ಪರವಾನಗಿ ಇಲ್ಲದೆ ಬೃಹತ್ ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡ್ತಿದ್ದಾರೆ. ಇದು 1ನೇ ಪ್ಲಾಂಟ್ ಅಂತೂ ಮಾಡಿದ್ದಾರೆ. ಇದು 2ನೇ ಪ್ಲಾಂಟ್ ಸ್ನೇಹಿತರೆ. ಇದು ಪೂರ್ತಿ ಎಲ್ಲ ಕಟ್ಟಡಗಳು ಎಲ್ಲ ಇಲ್ಲಿಗಲ್ ಆಗಿ ಸ್ನೇಹಿತರೆ. ಇವೆಲ್ಲ ಅಷ್ಟು ತಾವು ಗಮನಿಸ್ಬೋದು. ಇದು ನಾನು ಬೆನಕಳ್ಳಿ ಗ್ರಾಮದ ಬೆನಕಳ್ಳಿ ಸೀಮೆಯಲ್ಲಿ ಬಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಗಮನಿಸ್ಬೋದು. ಈಗ ಕಟ್ಟಡ ಯಾವುದೋ ಒಂದು ಕಟ್ಟಡ ಕಟ್ಲತ್ತಾರ, ಹೋಲ್ ಬಿಡ್ರ ಅಂತ ಹೇಳ್ತಾನೆ ತಾಲೂಕು ಪಂಚಾಯತ್ ಇಒ ಚೆನ್ನಪ್ಪ ರಾಯಣ್ಣವರು. ಇಷ್ಟು ಅಯೋಗ್ಯ ಮತ್ತು ಇಷ್ಟು ನಾಲಾಯಕಹಾರ ಪ್ರಮೋಷನ್ ಸರ್ಕಾರ ಅಂಥ ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿಗಳು ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಕೋತಾರೆ. ಒಂದು ಕಟ್ಟಡ ಕಟ್ಲತ್ತಾರ, ನಿಲ್ಲಿಸೋ ತಾಕತ್ತಿಲ್ಲ ಇಂಥದ್ದು. ಇವು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಏನು ಮಾಡತ್ತಾರ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾಡ್ತಾರೆ, 3 ವರ್ಷ ಹಿಡಿದು ಅವರೇ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಇದ್ದರು. ಯಾವುದ್ಯಾವುದೋ ಕ್ವಶನ್ ಕೇಳ್ತಾರೆ. ಮತ್ತು ಇಂಥ ಬೃಹತ್ ಕಂಪ್ನಿಗಳು ನಿರ್ಮಾಣ ಮಾಡ್ತಾರೆ ಇಲ್ಲಿಗಲ್ ಆಗಿ. ಅದು ನಿಲ್ಲಿಸ್ಲಿಕ್ಕೆ ಆಗಲಾಗ್ಯದ ಅವರಿಗೆ. ಮತ್ತು ಸಂಬಂಧ ಇಲ್ಲದ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು ಕೈ ಹಾಕ್ತಾರೆ. ಆದರೆ ಇಂಥವು ಕೇಳಂತಂದ್ರೆ ಇಂಥ ಕಂಪ್ನಿಗಳು ಬಂಡವಾಳಶಾಹಿಗಳು ಕೇಳ್ತಾ ಇಲ್ಲ. ಇವೆಲ್ಲ ಪೂರ್ತಿ ಇವೆಲ್ಲ ಕಂಪ್ನಿ ಏಜೆಂಟ್ರ ಥರ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ. ಇದು 3 ವರ್ಷದಿಂದ ಇದು 2ನೇ ಪ್ಲಾಂಟ್ ನಿರ್ಮಾಣ ಆಗ್ತಿದೆ ಸ್ನೇಹಿತರೆ.
ಅಲ್ಲಿ ಒಳಗಡೆ ಮತ್ತು ಕೆಲವು ಬೃಹತ್ ಕಟ್ಟಡಗಳು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು 3 ವರ್ಷದಿಂದ ಇವರು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಏನು ಮಾಡ್ತಾ ಇದ್ದಾರೆ ಇದು ಇವರು 15 ವರ್ಷದ ಇವೆಲ್ಲ ಕಂಪ್ನಿ ಏಜೆಂಟ್ ಅವರು ಎಲ್ಲ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲು, ಪ್ರಿಯಾಂಕ್ ಖರ್ಗೆ ಅವರು ಕಂಪ್ನಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇವೆಲ್ಲ ಓರಿಯೆಂಟ್ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ಚೆಟ್ಟಿನಾಡು ಕಂಪ್ನಿ ಇಲ್ಲೀಗಲ್ ಆಗಿದೆ, ಸಾಗರ್ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ, ಇದು ಶ್ರೀ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಇದೆ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಇಲ್ಲೀಗಲ್ ಆಗಿದೆ. ಎಲ್ಲ ಓಸು ಚಿತ್ತಾಪುರ ತಾಲೂಕಿನಲ್ಲಿ ಎಲ್ಲ ಶ್ರೀ ಸಿಮೆಂಟ್ ಅದು ಕೂಡ ಇಲ್ಲೀಗಲ್ ಆಗಿದೆ. ಎಲ್ಲ ಕಾಯ್ದೆ ಕಾನೂನು ಉಲ್ಲಂಘನೆ ನಿರ್ಮಾಣ ಮಾಡಿ ಎಲ್ಲ ಅಷ್ಟು ಪರಿಸರ ಹಾಳು ಮಾಡ್ತಾಯಿದ್ದಾರೆ. ಯಾವ ರೈತರ ಭೂಮಿ ಕಡೆ ಕಾಸಿ ಕಿಮ್ಮತ್ತು ಕೊಡ್ಲಾರ್ದಂಗೆ ಅವ್ರದ್ದೆಲ್ಲ ಕಡಿಮೆ ಮೊತ್ತದಲ್ಲಿ ಖರೀದಿ ಮಾಡಿ ಎಲ್ಲ ಪೂರ್ತಿ ರೈತರ ಮಕ್ಕಳಿಗೆ ಬೀದಿ ಪಾಲು ಮಾಡಿದ್ದಾರೆ. ಉದ್ಯೋಗ ಕೊಡ್ತಾಯಿಲ್ಲ, ಸ್ಥಳೀಯರಿಗೂ ಉದ್ಯೋಗ ಕೊಡ್ತಾಯಿಲ್ಲ, ಸಾರ್ವಜನಿಕ ಮಹಿಷಿ ಆದೇಶ ಪಾಲನೆ ಮಾಡ್ತಾಯಿಲ್ಲ. ಇವು ಅಧಿಕಾರಿಗಳಂತೂ ಬಂಡವಾಳಶಾಹಿ ಬೂಟ್ ನೆಕ್ಕ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೂ ಕೆಲಸ ಮಾಡ್ತಾಯಿಲ್ಲ ಸ್ನೇಹಿತರೆ. ತಾವು ಗಮನಿಸ್ಬೋದು. ಇದು ಈ ರೀತಿ ಎಲ್ಲ ಕಂಪ್ನಿ ಏಜೆಂಟು ದಲಾಲರ ಥರ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಸಚಿವರುಗಳು, ಮಿನಿಸ್ಟ್ರುಗಳು, ಸರ್ಕಾರ ಕೂಡ ಬಂಡವಾಳಶಾಹಿಗ ಬೂಟ್ ನೆಕ್ಕ ಕೆಲಸನೇ ಮಾಡ್ತಾಯಿದೆ. ಹೇಳಿದ್ರು ಕೇಳೋದಿಲ್ಲ, ಹೇಳೋರಿಲ್ಲ, ಕಾಂಪ್ಲೇಂಟ್ ಕೊಟ್ಟರು ಕೇಳೋರಿಲ್ಲ. 2017ರಲ್ಲಿ ಕೂಡ ನಾನು ದೂರು ಸಲ್ಲಿಸಿದ್ದೀನಿ. ಇವಾಗ ರೀಸೆಂಟಾಗಿ ಮತ್ತೊಂದು ದೂರು ಸಲ್ಲಿಸ್ತೀನಿ ನಾನು, ಇದು 2ನೇ ಪ್ಲಾಂಟ್ ಸಲುವಾಗಿ. ಏನು ಮಾಡ್ತಾರೆ ನೋಡೋಣ ಅಂತ ತಿಳ್ಕೊಂಡು ಕೇಳಿದ್ದೆ ನಾನು ತಾಲೂಕು ಪಂಚಾಯತಿಯವರು. ಇಂಥ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇಂಥ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದ್ರ ಬಗ್ಗೆ ಕಾಂಪ್ಲೇಂಟ್ ಕೊಟ್ಟರು ಕ್ರಮ ಕೈಗೊಳ್ತಾ ಇಲ್ಲ. ಏನು ಮಾಡಬೇಕು ತಿಳಿತಾ ಇಲ್ಲ. ಇವೆಲ್ಲ ಆ್ಯಕ್ಚುಲಿ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವ್ರಿಗೆ ಕೂಡ ಬರೆದಿದ್ದಾನೆ, ಅವರು ಕೂಡ ಏನು ಕ್ರಮ ಕೈಗೊಂಡಿಲ್ಲ. ಈ CBI ತನಿಖೆ ಒಳಪಡಿಸ್ಬೇಕು. ಇವೆಲ್ಲ ರೈತರು ಬೀದಿ ಪಾಲಾಗಿದ್ದಾರೆ ಸ್ನೇಹಿತರೆ. ಇವೆಲ್ಲ ಕಂಪ್ನಿ ಒಡೆದಾಕಬೇಕು ಮತ್ತು ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡ್ಬೇಕು ಸ್ನೇಹಿತರೆ. ಇದು ಅಂದೇ ನಂದು ಕಳಕಳಿ ಮನವಿ. ಈ ರೀತಿ ಕಂಪ್ನಿ ತಾನು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಏನು ಸಿಮೆಂಟ್ ಕಂಪ್ನಿಗಳು ಸ್ನೇಹಿತರೆ, ಎಲ್ಲ ಕಂಪ್ನಿಗಳು ಇಲ್ಲಿಗಲ್ ಆಗಿವೆ, ಒಡೆದು ಹಾಕಬೇಕು. ಅದ್ರ 3 ಪಟ್ಟು ದಂಡ ವಸೂಲು ಮಾಡಬೇಕು. ಅದ್ರದ್ದು 3 ಪಟ್ಟು ಏನು ಕ್ರಮ ಕೈಗೊಳ್ತಾ ಇಲ್ಲ. ಈ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಸಾಮಾಜಿಕ ಹೋರಾಟಗಾರರು, RTI ಕಾರ್ಯಕರ್ತರು, ಪರಿಸರವಾದಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೀತಾ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಕೇಳಬೇಕಿದು. ಇವೆಲ್ಲ ಪೂರ್ತಿ ಕಂಪ್ನಿನೇ ಇಲ್ಲಿಗಲ್ ಇದೆ ಇದು. ಹೀಗಾಗಿ ಸ್ನೇಹಿತರೆ, ಇದ್ರ ಬಗ್ಗೆ ಸಾಯಂಕಾಲ ಕೂಡ ವೀಡಿಯೋ ಮಾಡ್ತೀನಿ. ಇದು ವೀಡಿಯೋ ಮಾಡ್ಕೊಂಡು ಹೋಗೋಮಂತ ಬಂದಿದ್ದೆ ನಾನು. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧ ಸ್ನೇಹಿತರೆ.